ಕಾರ್ಯಕರ್ತರ ಶಿಸ್ತಿಗೆ ಹೆಸರಾಗಿದ್ದ ಪಕ್ಷದಲ್ಲಿ ಈಗ ಒಳಗೊಳಗೆ ಅಸಮಾಧಾನದ ಜ್ವಾಲಾಮುಖಿ ಉರಿತಾ ಇದೆ. ಕಾಂಗ್ರೆಸ್ ಅನ್ನುವಂತಹ ಬಾಹ್ಯ ಶತ್ರುವಿಗಿಂತ ಬಿಜೆಪಿಯನ್ನ ಒಳಗಿಂದಾನೇ ಕಾಡ್ತಾ ಇರೋ ಆ ಅದೃಶ್ಯ ವಿಲನ್ ಯಾರು? ಸಿಂಹ ಸ್ವಪ್ನದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಜೆ.ಸಿ. ಮಾಧುಸ್ವಾಮಿ ಈಗ ಎಲ್ಲಿದ್ದಾರೆ? ಸಿದ್ದರಾಮಯ್ಯನವರಿಗೂ ಇವರನ್ನ ಕಂಡ್ರೆ ಒಂದು ಮಟ್ಟದ ನಡುಕ ಇತ್ತು ಅನ್ನೋದು ಅತಿಶಯೋಕ್ತಿಯಲ್ಲ. ಬೆಳೆಯೋ ನಾಯಕರನ್ನ ಸ್ವಂತ ವರ್ಚಸ್ಸು ಹೊಂದಿರುವ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ಅಥವಾ ರಾಜ್ಯ ನಾಯಕತ್ವ ತುಳಿತಾ ಇದೆಯಾ ಅಂತ. ಕರ್ನಾಟಕ ರಾಜ್ಯ ಬಿಜೆಪಿಯ ಪಾಲಿಗೆ ಅಸಲಿ ವಿಲನ್ ಯಾರು? ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ತೀವ್ರ ನೋವಿನಲ್ಲಿದ್ದಾರೆ, ಅಸಹಾಯಕರಾಗಿದ್ದಾರೆ. ಯಾಕೊತ್ತಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತಾನೆ ಕರೆಸ್ಕೊಳ್ತಾ ಇದ್ದ ಕರ್ನಾಟಕ ಬಿಜೆಪಿಯಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸತತ ಗೆಲುವು, ಬಲಿಷ್ಠ ಸಂಘಟನೆ, ಕಾರ್ಯಕರ್ತರ ಶಿಸ್ತಿಗೆ ಹೆಸರಾಗಿದ್ದ ಪಕ್ಷದಲ್ಲಿ ಈಗ ಒಳಗೊಳಗೆ ಅಸಮಾಧಾನದ ಜ್ವಾಲಾಮುಖಿ ಉರಿತಾ ಇದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಿದೆ ಅಂತ ಹೇಳೋ ಹೈಕಮಾಂಡ್ ಹೇಳಿಕೆಗಳ ಹಿಂದಿನ ಅಸಲಿ ಸತ್ಯವೇ ಬೇರೆ ಇದೆ. ವಿಧಾನಸಭಾ ಚುನಾವಣೆಯ ಸೋಲು, ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಸ್ಥಾನಗಳು ಕೈತಪ್ಪಿದ್ದು, ಅದಾದ ಮೇಲೆ ಬಂದ ಉಪಚುನಾವಣೆಗಳಲ್ಲಿ ಹಿನ್ನಡೆ, ಇವೆಲ್ಲವೂ ಬಿಜೆಪಿಗೆ ಕೇವಲ ಸೋಲು ಮಾತ್ರ ಅಲ್ಲ, ಬದಲಿಗೆ ಪಕ್ಷದ ಒಳಗಿನ ಆಂತರಿಕ ದುರ್ಬಲತೆಗೆ ಹಿಡಿದ ಕೈಗನ್ನಡಿ ಅನ್ನೋ ಥರ ಇದೆ. ಹಾಗಾದ್ರೆ ಕರ್ನಾಟಕ ಬಿಜೆಪಿಯ ಇವತ್ತಿನ ಸ್ಥಿತಿಗೆ ಯಾರ್ ಕಾರಣ? ಕಾಂಗ್ರೆಸ್ ಅನ್ನುವಂತಹ ಬಾಹ್ಯ ಶತ್ರುವಿಗಿಂತ ಬಿಜೆಪಿಯನ್ನ ಒಳಗಿಂದಾನೇ ಕಾಡ್ತಾ ಇರೋ ಆ ಅದೃಶ್ಯ ವಿಲನ್ ಯಾರು? ಬನ್ನಿ ಹಾಗಾದ್ರೆ ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಒಂದು ವಿಚಾರವನ್ನ ಮೊದಲಿಗಿಲ್ಲಿ ನೆನಪು ಮಾಡಿಕೊಳ್ಳೇಬೇಕಾಗಿದೆ. ಕೆಲವೊಬ್ರು ನಾಯಕರ ಬಗ್ಗೆ, ಅಂದ್ರೆ ಬಿಜೆಪಿಯಲ್ಲಿ ಒಂದು ರೀತಿ ಮೂಲೆ ಗುಂಪಾಗ್ಬಿಟ್ರ ಅನ್ನುವಂತ ನಿಟ್ಟಿನಲ್ಲಿ ಹೇಳೋದಾದ್ರೆ ಈ ನಾಯಕರು ನೆನಪಿಗೆ ಬರ್ತಾರೆ. ಅದರಲ್ಲಿ ಮೊದಲನೇವರು, ವಿಧಾನಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಯಾವಾಗ್ಲೂ ಸಿಂಹ ಸ್ವಪ್ನದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಜೆ.ಸಿ. ಮಾಧುಸ್ವಾಮಿ ಈಗ ಎಲ್ಲಿದ್ದಾರೆ? ಕರ್ನಾಟಕ ರಾಜಕಾರಣದಲ್ಲಿ ಕಾನೂನು ಹಾಗೆ ಸಂಸದೀಯ ವ್ಯವಹಾರಗಳ ಇತಿಹಾಸ ತೆಗೆದ್ರೆ ಜೆ.ಸಿ. ಮಾಧುಸ್ವಾಮಿ ಅವರ ಹೆಸರು ಎದ್ದು ಕಾಣುತ್ತೆ. ವಿಧಾನಸಭೆಯಲ್ಲಿ ನಿಯಮಾವಳಿಗಳನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರಿಗೂ ನಡುಕ ಹುಟ್ಟಿಸ್ತಾ ಇದ್ದ ನಾಯಕ ಮಾಧುಸ್ವಾಮಿ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇವರ ಸಂಸದೀಯ ಜ್ಞಾನ ಹಾಗೆ ವಾಗ್ದಾಳಿಗೆ ಅನೇಕ ಸಲ ದಂಗಾಗಿದ್ದ ಉದಾಹರಣೆಗಳು ಕೂಡ ಇವೆ. ಸಿದ್ದರಾಮಯ್ಯನವರಿಗೂ ಇವರನ್ನ ಕಂಡ್ರೆ ಒಂದು ಮಟ್ಟದ ನಡುಕ ಇತ್ತು ಅನ್ನೋದು ಅತಿಶಯೋಕ್ತಿಯಲ್ಲ. ಕಾರಣ ಸಿದ್ದರಾಮಯ್ಯನವರೇ ಜೆ.ಸಿ. ಮಾಧುಸ್ವಾಮಿ ಅವರ ತಾಕತ್ತಿನ ಬಗ್ಗೆ, ಅಂದ್ರೆ ಯಾವ ರೀತಿ ಮಾತಾಡ್ತಾರೆ, ವಾಗ್ದಾಳಿಯನ್ನ ನಡೆಸ್ತಾರೆ, ಅವ್ರು ಬರ್ದೇ ಇರೋದೇ ಒಳ್ಳೆದ್ದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತಂದ್ರೆ ಇದು ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ತೋರಿಸ್ಕೊಡುತ್ತೆ. ಆದ್ರೆ ಇಂತಹ ಒಬ್ಬ ಪ್ರಖರ ನಾಯಕ, ಸಂವಿಧಾನ ತಜ್ಞ ಇವತ್ತು ಎಲ್ಲಿದ್ದಾರೆ? ಪಕ್ಷದ ಮುಖ್ಯವಾಹಿನಿಯಿಂದ ಇವರನ್ನ ಸದ್ದಿಲ್ಲದೆ ದೂರ ಸರಿಸಲಾಯ್ತಾ? ಹೌದು ಅಂತ ಹೇಳುತ್ತವೆ ಸದ್ಯದ ವಿದ್ಯಮಾನಗಳು. ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಲೋಕಸಭಾ ಚುನಾವಣೆಯ ಟಿಕೆಟ್ ಕೈತಪ್ಪಿದ ಮೇಲೆ ಮಾಧುಸ್ವಾಮಿ ಅವರು ಸಕ್ರಿಯ ರಾಜಕಾರಣದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಒಬ್ಬ ಸಮರ್ಥ ತಾರ್ಕಿಕ ನಾಯಕನನ್ನ ಸರಿಯಾಗಿ ಬಳಸಿಕೊಳ್ಳದ ಬಿಜೆಪಿ ಸದನದ ಒಳಗೂ ಹಾಗೆ ಹೊರಗಡೆನೂ ಸೈದ್ಧಾಂತಿಕವಾಗಿ ಮತ್ತೆ ತಾಂತ್ರಿಕವಾಗಿ ತಕ್ಕ ಉತ್ತರ ಕೊಡೋದಕ್ಕೆ ಹಿನ್ನಡೆ ಅನುಭವಿಸ್ತಾ ಇದೆ. ಇನ್ನು ಮತ್ತಿಬ್ರು ನಾಯಕರು ಅಂದ್ರೆ ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ. ಬೆಳೆಯೋ ನಾಯಕರನ್ನ ತುಳಿಯೋ ಪ್ರಯತ್ನ ನಡೀತಾ ಅನ್ನೋದಕ್ಕೆ ಇವರಿಬ್ಬರ ಹೆಸರು ಕೂಡ ಉದಾಹರಣೆಯಾಗಿ ಸಿಗುತ್ತೆ. ಬಿಜೆಪಿಯ ಸಿದ್ಧಾಂತವನ್ನ ತಳಮಟ್ಟಕ್ಕೆ ತಲುಪಿಸುವಲ್ಲಿ ಪ್ರಖರ ಹಿಂದುತ್ವ ಹಾಗೆ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದ ನಾಯಕರ ಪಾತ್ರ ದೊಡ್ಡದಿತ್ತು. ಅದರಲ್ಲಿ ಪ್ರಮುಖರು ಪ್ರತಾಪ್ ಸಿಂಹ ಹಾಗೆ ಅನಂತಕುಮಾರ್ ಹೆಗಡೆ. ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹೊಸ ಆಯಾಮ ತಂದುಕೊಟ್ಟ, ಸಂಸದರಾಗಿ ಯಾವಾಗಲೂ ಆಕ್ಟಿವ್ ಆಗಿರ್ತಾ ಇದ್ದ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಟಿಕೆಟ್ ನಿರಾಕರಿಸಲಾಯಿತು. ಇತ್ತ ಕರಾವಳಿ ಮಲೆನಾಡು ಭಾಗದಲ್ಲಿ ತನ್ನದೇ ಆದ ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದಂತಹ ಅನಂತಕುಮಾರ್ ಹೆಗಡೆ ಅವರನ್ನ ಸದ್ದಿಲ್ಲದೆ ಮೂಲೆ ಗುಂಪು ಮಾಡಲಾಯಿತು. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದೇನಂತಂದ್ರೆ, ಬೆಳೆಯೋ ನಾಯಕರನ್ನ ಸ್ವಂತ ವರ್ಚಸ್ಸು ಹೊಂದಿರುವ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ಅಥವಾ ರಾಜ್ಯ ನಾಯಕತ್ವ ತುಳಿತಾ ಇದೆಯಾ ಅಂತ. ಇದರಿಂದ ಬಿಜೆಪಿಗೆ ಸಿಕ್ಕಿದ್ದಾದ್ರೂ ಏನು? ಹೊಸ ನಾಯಕತ್ವವನ್ನ ಬೆಳೆಸೋ ನೆಪದಲ್ಲಿ ಇದ್ದ ಜನಪ್ರಿಯ ನಾಯಕರ ರೆಕ್ಕೆಯನ್ನ ಕತ್ತರಿಸಿದ್ರಿಂದ ಹಳೆ ಮೈಸೂರು ಭಾಗ ಹಾಗೆ ಕರಾವಳಿಯಲ್ಲಿ ಪಕ್ಷದ ಆಂತರಿಕ ಶಿಸ್ತು ಹದಗೆಡ್ತಲ್ವಾ? ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿತು. ನಾಯಕತ್ವದ ಈ ನಿರ್ಧಾರಗಳು ಪಕ್ಷಕ್ಕೆ ಲಾಭ ತರೋ ಬದಲು ನಷ್ಟವನ್ನ ಜಾಸ್ತಿ ಮಾಡಿದ್ದು ಈಗ ಇತಿಹಾಸ. ಈಗ ವಿಜಯೇಂದ್ರ ನಾಯಕತ್ವ ಹಾಗೆ ಸಾಲು ಸಾಲು ಸೋಲುಗಳ ಸರಣಿ ಬಗ್ಗೆ ಮಾತಾಡೋದಾದ್ರೆ, ಯಾವಾಗ ಬಿ.ವೈ. ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಯನ್ನ ಚುಕ್ಕಾಣಿಯನ್ನ ಹಿಡಿದ್ರೋ ಆಗ ಕಾರ್ಯಕರ್ತರಲ್ಲಿ ಒಂದು ಹೊಸ ಸಂಚಲನ ಮೂಡಿದ್ದು ನಿಜ. ಆದ್ರೆ ಅದಾದ ಮೇಲೆ
ಹಾದಿ ಮಾತ್ರ ಅಷ್ಟೊಂದು ಈಸಿ ಆಗಿರಲಿಲ್ಲ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ರಾಜ್ಯ ಬಿಜೆಪಿಯ ಪಾಲಿಗೆ ಬಂದಿದ್ದು ಬರೀ ಸೋಲಿನ ಏಟುಗಳೇ. ಮೊದಲನೇದಾಗಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅನುಭವಿಸಿದ ಹೀನಾಯ ಸೋಲಿನ ಆಘಾತದಿಂದ ಪಕ್ಷ ಇನ್ನೂ ಹೊರಗಡೆ ಬಂದಿಲ್ಲ. ಎರಡನೇದು, ಲೋಕಸಭಾ ಎಲೆಕ್ಷನ್ನಲ್ಲಿ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಯ ಸ್ಥಾನಗಳು ಗಣನೀಯವಾಗಿ ಇಳಿಕೆಯಾದವು. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಾಗ್ಲೂ ನಿರೀಕ್ಷಿತ ಮಟ್ಟದ ಯಶಸ್ಸು ಸಿಗಲಿಲ್ಲ. ಇನ್ನು ಮೂರನೇದಾಗಿ, ಉಪಚುನಾವಣೆಗಳಲ್ಲಿ ಅಟ್ಟರ್ ಫ್ಲಾಪ್ ಪ್ರದರ್ಶನ. ಇತ್ತೀಚೆಗೆ ನಡೆದಂತಹ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ, ಅದಕ್ಕೂ ಮುಂಚೆ ನಡೆದಂತಹ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಮುಖಭಂಗ ಅನುಭವಿಸೋ ಹಾಗಾಯಿತು. ಕಾಂಗ್ರೆಸ್ ಇಲ್ಲಿ ಭರ್ಜರಿ ಜಯ ಸಾಧಿಸ್ತಾ ಇದ್ರೆ ವಿಜಯೇಂದ್ರ ನಾಯಕತ್ವ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿದೆಯೇ ಹೊರತು ಮತಗಳನ್ನು ಸೆಳೆಯುವಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಿದೆ ಅನ್ನೋದಂತೂ ಸಾಬೀತಾಗ್ತಾ ಇದೆ. ಇಷ್ಟೆಲ್ಲ ಸರಣಿ ಸೋಲುಗಳಾಗ್ತಾ ಇದ್ರು ಪಕ್ಷದ ಹಿರಿಯ ನಾಯಕರೇ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಬಂಡಾಯ ಎದ್ದಿದ್ರು. ಬಿಜೆಪಿ ಹೈಕಮಾಂಡ್ ಮಾತ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ತರೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದರ ಹಿಂದೆ BS ಯಡಿಯೂರಪ್ಪ ಅನ್ನುವಂತಹ ಮಹಾಶಕ್ತಿಯ ನೆರಳಿರೋದಂತೂ ಸತ್ಯ. BSY ಅವರ ಲಿಂಗಾಯತ ಸಮುದಾಯದ ಮೇಲಿನ ಹಿಡಿತ ಹಾಗೆ ಅವರ ಅನಿವಾರ್ಯತೆ ಇಂದಿಗೂ ದೆಹಲಿ ನಾಯಕರಿಗೆ ಗೊತ್ತಿದೆ. ವಿಜಯೇಂದ್ರ ಅವರನ್ನ ಮುಟ್ಟಿದ್ರೆ ಇಡೀ ಸಮುದಾಯದ ಆಕ್ರೋಶವನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋ ಭಯ ಹೈಕಮಾಂಡ್ಗಿರಬಹುದು. ಆದ್ರೆ ಈ ಹಿಂದೇಟು ಪಕ್ಷದ ಒಳಗಿನ ಅಸಮಾಧಾನವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇರೋದು ಕೂಡ ಸತ್ಯ ಅಲ್ವಾ? ಇತ್ತೀಚಿನ ಕ್ರಾಸ್ ವೋಟಿಂಗ್ ಬಗ್ಗೆ ಕೂಡ ಹೇಳಲೇಬೇಕಾಗತ್ತೆ. ಪರಿಷತ್ ಚುನಾವಣೆಯಲ್ಲಿ ಆಗಿದ್ದಿದ್ದು ಬಿಜೆಪಿ ಎಷ್ಟು ದುರ್ಬಲವಾಗಿದೆ ಅನ್ನೋದಕ್ಕೆ ಈ ವಿಧಾನ ಪರಿಷತ್ನ ಎಲೆಕ್ಷನ್ ಕೂಡ ಸಾಕ್ಷಿ ಅಂತ ಕರೆಸ್ಕೊಳ್ಳುತ್ತೆ. ಪಕ್ಷದ ಸಿದ್ಧಾಂತ, ವಿಪ್ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ ಪರವಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಸುಮಾರು 11 NDA ಶಾಸಕರು ಅಂದ್ರೆ ಬಿಜೆಪಿ JDS ಎರಡೂ ಕಡೆಯ ಶಾಸಕರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಪಕ್ಷದ ನಾಯಕತ್ವದ ಮೇಲಿರೋ ಹಿಡಿತ ಎಷ್ಟು ಸಡಿಲವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಅದರ ಜೊತೆಗೆ ಸದಾನಂದ ಗೌಡರ ಆಡಿಯೋ ಕ್ಲಿಪ್ ವಿವಾದ ಕೂಡ ಯಾವ ರೀತಿ ಆಯಿತು ನೋಡಿದೀವಿ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಯಾವ ಮಟ್ಟ ತಲುಪಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗತ್ತೆ. ಅದರಲ್ಲಿ ಅವರು ವಿಜಯೇಂದ್ರ ಅವರ ಅವಧಿ ನವೆಂಬರ್ಗೆ ಮುಗಿಯುತ್ತೆ, ಅಲ್ಲಿ ತನಕ ಕಾಯಿರಿ, ಅಕ್ಟೋಬರ್ನಲ್ಲಿ ಅವರನ್ನ ಹೊರದಬ್ಬಿ, ಕಿಕ್ ಹಿಮ್ ಔಟ್ ಅಂತ ಹೇಳಿದ್ದಾರೆ ಎನ್ನಲಾಗಿರೋ ಮಾತುಗಳು ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಸದಾನಂದ ಗೌಡರು ಇದನ್ನ ನಕಲಿ ಆಡಿಯೋ ಅಂತ ಹೇಳಿದ್ರೂ ಪಕ್ಷದ ಒಳಗಿನ ಬಣರಾಜಕೀಯ ಸಾದಾ ಸೀದಾ ಬೀದಿಗೆ ಬಂದು ಬಿದ್ದಿರೋದು ಸತ್ಯ. ಇನ್ನು ಕರ್ನಾಟಕ ಬಿಜೆಪಿಯ ಅಸಲಿ ವಿಲನ್ ಯಾರು ಅಂತ ಪ್ರಶ್ನೆ ಮಾಡಬೇಕಾಗಿ ಬರುತ್ತಿಲ್ಲಿ. ಈಗ ಸಾರ್ವಜನಿಕರಲ್ಲಿ ಹಾಗೆ ರಾಜಕೀಯ ವಲಯದಲ್ಲಿ ಕಾಡ್ತಾ ಇರೋ ಬಹುದೊಡ್ಡ ಪ್ರಶ್ನೆ ಇದು. ಕರ್ನಾಟಕ ರಾಜ್ಯ ಬಿಜೆಪಿಯ ಪಾಲಿಗೆ ಅಸಲಿ ವಿಲನ್ ಯಾರು? ಅನೇಕ ರಾಜಕೀಯ ವಿಶ್ಲೇಷಕರು ಹೇಳೋ ಹಾಗೆ ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತೂ ಖಂಡಿತ ಅಲ್ಲ. ಕಾಂಗ್ರೆಸ್ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ವಿಲನ್ ಯಾರು? ಅದು ಬೇರೆ ಯಾರು ಅಲ್ಲ, ಬಿಜೆಪಿಯ ಒಳಗೆ ಇರೋ ಅಧಿಕಾರ ಲಾಲಸೆ, ಕುಟುಂಬ ರಾಜಕಾರಣದ ಸರಣಿ ಹಾಗೆ ಪರಸ್ಪರ ಕಾಲೆಳೆಯೋ ತಂತ್ರ. ಬಿಜೆಪಿಯ ಬಹುತೇಕ ನಾಯಕರು ಇಂದು ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅನುಭವ ಹಾಗೆ ಹಿರಿತನದ ಕಡೆಗಣನೆ ಅನ್ನೋದು. ವರ್ಷಗಟ್ಟಲೆ ಪಕ್ಷಕ್ಕಾಗಿ ರಕ್ತ ಬೆವರು ಹರಿಸಿದ ಹಿರಿಯ ನಾಯಕರನ್ನ ಬದಿಗೊತ್ತಿ ಕೇವಲ ಒಂದು ಕುಟುಂಬಕ್ಕೆ ಅಥವಾ ಯಡಿಯೂರಪ್ಪನವರ ಪುತ್ರನಿಗೆ ಇಡೀ ಪಕ್ಷದ ಜವಾಬ್ದಾರಿಯನ್ನ ಕೊಡಲಾಯಿತು ಅನ್ನೋ ಆಕ್ರೋಶ ಒಳಗೆ ಹೊಗೆಯಾಡ್ತಾ ಇದೆ. ಹೊಂದಾಣಿಕೆ ರಾಜಕಾರಣದ ಆರೋಪ ಕೂಡ ಪಕ್ಷದ ವರ್ಚಸ್ಸನ್ನ ಧೂಳಿಪಟ ಮಾಡ್ತಾ ಇದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ವಿಜಯೇಂದ್ರ ಮಾಡ್ತಾ ಇಲ್ಲ. ಒಂದ್ ರೀತಿ ಮೃದು ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರನ್ನ ಕೆರಳಿಸ್ತಾ ಇದೆ. ಹಾಗೆ ಕಾರ್ಯಕರ್ತರು ಬಹಳಷ್ಟು ನೋವಿನಲ್ಲಿದ್ದಾರೆ. ಸಿದ್ಧಾಂತ ಮರೆಯಾಯ್ತಾ ಅಂತ ಕೂಡ ಅನ್ಸುತ್ತೆ. ಯಾವುದೇ ಪಕ್ಷಕ್ಕೆ ನಾಯಕರಿಗಿಂತ ಕಾರ್ಯಕರ್ತರೇ ಆಸ್ತಿ. ಅದರಲ್ಲೂ ಬಿಜೆಪಿಗೆ ಕೇಡರ್ ಬೇಸ್ ಶಕ್ತಿ ಇದೆ. ಆದರೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ತೀವ್ರ ನೋವಿನಲ್ಲಿದ್ದಾರೆ, ಅಸಹಾಯಕರಾಗಿದ್ದಾರೆ. ಯಾಕೊತ್ತಾ? ತಳಮಟ್ಟದಲ್ಲಿ ಸಿದ್ಧಾಂತಕ್ಕಾಗಿ, ಹಿಂದುತ್ವಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಕಾರ್ಯಕರ್ತರಿಗೆ ನಾಯಕರ ಬೆಂಬಲ ಸಿಗ್ತಾ ಇಲ್ಲ. ನಾಯಕರು ತಮಗಿರುವಂತಹ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಅಧಿಕಾರದ ಆಸೆ ಮತ್ತು ಹೊಂದಾಣಿಕೆ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಬೀದಿಯಲ್ಲಿ ನಿಂತು ಲಾಠಿ ಏಟು ತಿನ್ನೋ ಕಾರ್ಯಕರ್ತನಿಗೆ ಮೇಲ್ಮಟ್ಟದಲ್ಲಿ ನಾಯಕರು ಕೈ ಹಿಡಿದು ನಡೆಸೋ ರಾಜಕೀಯ ನಾಟಕಗಳು ಅಸಹ್ಯ ಹುಟ್ಟಿಸ್ತಾ ಇವೆ. ಕಾರ್ಯಕರ್ತರು ನೊಂದಿರೋದು ಇದೇ ಕಾರಣಕ್ಕೆ. ನಾವು ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ, ಆದರೆ ನಾಯಕರು ಸ್ವಾರ್ಥಕ್ಕಾಗಿ ಪಕ್ಷವನ್ನ ಬಲಿ ಕೊಡ್ತಿದ್ದಾರೆ ಅನ್ನೋ ಭಾವನೆ ಅವರಲ್ಲಿ ಮೂಡ್ತಾ ಇದೆ. ಹಾಗೆ ನೆಕ್ಸ್ಟ್ ಏನಿದೆ ದಾರಿ? 2 ವರ್ಷಗಳಲ್ಲಿ ಆಗಬೇಕಾದಂಥ ಬದಲಾವಣೆಗಳೇನು ಅಂತ ಕೂಡ ಯೋಚನೆ ಮಾಡಬೇಕಾಗತ್ತೆ. ಏಕೆಂದರೆ ಇನ್ನೇನು 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಕಾಲಚಕ್ರ ಉರುಳ್ತಾ ಇದೆ. ಅಷ್ಟರ ಒಳಗಡೆ ರಾಜ್ಯ ಬಿಜೆಪಿಯಲ್ಲಿ ಅಮೂಲಾಗ್ರ ಬದಲಾವಣೆಗಳು ಆಗದೇ ಇದ್ರೆ ಪಕ್ಷ ಮತ್ತಷ್ಟು ಪ್ರಪಾತಕ್ಕೆ ಬೀಳೋದು ಗ್ಯಾರಂಟಿ. ಹಾಗಾದ್ರೆ
ನೆಕ್ಸ್ಟ್ ಎಲೆಕ್ಷನ್ ಹೊತ್ತಿಗೆ ಗೆಲ್ಲಬೇಕು ಅನ್ನೋದಾದ್ರೆ ಬಿಜೆಪಿಯಲ್ಲಿ ಏನಾಗಬೇಕು? ಸಾಮೂಹಿಕ ನಾಯಕತ್ವ ಇರಲೇಬೇಕು. ಕೇವಲ ಒಬ್ಬ ನಾಯಕ ಅಥವಾ ಒಂದು ಕುಟುಂಬದ ಸುತ್ತ ಪಕ್ಷ ಸುತ್ತೋದು ನಿಲ್ಲಬೇಕು. ಹಳೆ ಮೈಸೂರು, ಕರಾವಳಿ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಪ್ರಮುಖ ನಾಯಕರನ್ನ ಒಳಗೊಂಡ ಸಾಮೂಹಿಕ ನಾಯಕತ್ವ ಜಾರಿಗೆ ಬರಬೇಕು. ಹಿರಿಯರು ಮತ್ತು ಯುವಕರ ಸಮನ್ವಯ ಆಗಬೇಕು. ಈಗ ಜೆ.ಸಿ. ಮಾಧುಸ್ವಾಮಿ ಅವರಂತಹ ಅನುಭವಸ್ಥರನ್ನ ಸದನದ ಹೋರಾಟಕ್ಕೆ ಬಳಸ್ಕೊಳ್ಬೇಕು. ಪ್ರತಾಪ್ ಸಿಂಹ ಅವರಂತಹ ಯುವ ಮತ್ತು ಜನಪ್ರಿಯ ನಾಯಕರನ್ನ ಮತ್ತೆ ಮುಖ್ಯವಾಹಿನಿಗೆ ತರಬೇಕು. ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸಬೇಕು. ಇಲ್ಲಿ ನಾಯಕರು ತಮ್ಮ ಅಹಂಕಾರ ಬಿಟ್ಟು ತಳಮಟ್ಟದ ಕಾರ್ಯಕರ್ತರ ಮನೆಗೆ ಹೋಗಬೇಕಾಗಿದೆ. ಅವರ ಹೋರಾಟಗಳಿಗೆ ಹೆಗಲು ಕೊಡಬೇಕಾಗಿದೆ. ಹಾಗೆ ಬದಲಾವಣೆ ಯಾರಿಂದ ಆಗಬೇಕು ಅನ್ನೋ ಪ್ರಶ್ನೆ ಬರೋದಾದ್ರೆ, ಈ ಬದಲಾವಣೆ ಕೇವಲ ರಾಜ್ಯ ನಾಯಕರಿಂದ ಮಾತ್ರ ಅಲ್ಲ, ಇದಕ್ಕೆ ದೆಹಲಿಯ ಬಿಜೆಪಿ ಹೈಕಮಾಂಡ್ ನೇರವಾಗಿ ಹಸ್ತಕ್ಷೇಪ ಮಾಡಲೇಬೇಕು. ಕರ್ನಾಟಕದ ಸ್ಥಿತಿಯನ್ನ ಕೇವಲ ರಿಪೋರ್ಟ್ಗಳ ಮೂಲಕ ನೋಡದೆ ವಾಸ್ತವ ನೆಲೆಗಟ್ಟಿನಲ್ಲಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಂತ ಸಮಯ ಮೀರೋದಕ್ಕೂ ಮುಂಚೆ ಬರಬೇಕಾಗಿದೆ. ವಿರೋಧ ಪಕ್ಷದ ವಿರುದ್ಧ ಹೋರಾಡಬೇಕಾದ ನಾಯಕರು ಸತ್ಯ ಶೋಧನೆಗಾಗಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅನ್ಕೊಂಡು ಒಳಗೊಳಗೆ ಕಚ್ಚಾಡ್ತಿದ್ದಾರೆ. ಬೀದಿಯಲ್ಲಿ ನಿಂತು ಲಾಠಿ ಏಟು ತಿನ್ನೋ ಕಾರ್ಯಕರ್ತನಿಗೆ ಈ ನಾಯಕರ ಯಾವ ನಾಟಕವೂ ಇಷ್ಟ ಆಗ್ತಾ ಇಲ್ಲ. ಇದು ಬಿಜೆಪಿಯ ಅಟ್ಟರ್ ಫ್ಲಾಪ್ ಶೋ ಅಲ್ಲದೆ ಮತ್ತಿನ್ನೇನು? ಕರ್ನಾಟಕದಲ್ಲಿ ಬಿಜೆಪಿ ಇವತ್ತಿಗೂ ಒಂದು ಬಲಿಷ್ಠ ಶಕ್ತಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಒಡೆದ ಮನೆಯಲ್ಲಿ ಎಷ್ಟು ದಿನ ಅಂತ ಯುದ್ಧ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಈಗಲಾದರೂ ಎಚ್ಚೆತ್ತುಕೊಂಡು ತಪ್ಪುಗಳನ್ನ ತಿದ್ದುಕೊಳ್ತಾರಾ ಅಥವಾ ಸರಣಿ ಸೋಲುಗಳನ್ನೇ ಮುಂದುವರಿಸ್ಕೊಂಡು ಬರ್ತಾರಾ? ಕಾದು ನೋಡಬೇಕಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಕರ್ನಾಟಕ ಬಿಜೆಪಿಯ ಇಂದಿನ ಸ್ಥಿತಿಗೆ ಅಸಲಿ ಕಾರಣ ಯಾರು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಬಹುದು. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.